ಈಗಲೇ ಮಗು ಆಗಿರ್ಬೋದು ಅಥವಾ ಕೂಡ ಇವ್ರ ಮೇಲೆ ಸಾರ್ವಜನಿಕವಾಗಿ ಆರೋಪ ಮಾಡ್ತಾ ಇದ್ದಾರೆ ಸರ್. ಅವನ ವಿರುದ್ಧ ನೀವೇನಾದ್ರೂ ಕಾನೂನಾತ್ಮಕ ಹೋರಾಟ ಆಗಿರ್ಬೋದು ಸರ್ ಅಥವಾ ಏನಾದ್ರೂ ಈ ರೀತಿಯಾದ ಹೋರಾಟ ಏನಾದ್ರೂ ಮುಂದಾಗ್ತೀರಾ ಅಂತ ಸರ್? ಸರ್ ಈಗ ಏನಾಗ್ತದೆ ಸರ್, ಇವಾಗ ಹೆಂಗೆ ಯಾವ ಥರ ಮಾಡ್ತಾರೆ ಸರ್, ಈ ಸರ್ ಫಸ್ಟ್ ಪಾಲಿಸಿ ಮಕ್ಕಳು ವಿದ್ಯಾರ್ಥಿ ದುರುಪಯೋಗ ತಗೋತಾರೆ ಸರ್. ಶಾಲಾ ಮಕ್ಕಳು ನಾವು ಬೇರೆ ತಪ್ಪದಾರಿಗೆ ಎಳಿಬಾರ ಸರ್. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಂದಿರ್ತಾರೆ ಸರ್. ಇವ್ರು ಏನು ಮಾಡ್ತಾರೆ ಸರ್, ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡೋ ಸರ್, ಆ ಮಕ್ಕಳಿಗೆಲ್ಲ ಬೀದಿ ಹೋಗ್ತಾರೋ ಸರ್. ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಸರ್. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಸರ್. ಈ ಕುರಿತು ಇದರ ಬದಲು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ DDPS ಅವರು ಮತ್ತು ಕ್ಷೇತ್ರ ಶಿಕ್ಷಕರು ಮತ್ತು ತಹಸೀಲ್ದಾರ್ ಅವರಿಗೆ ನಾವು ಈ ತರ್ತೇವೆ ಸರ್. ಯಾಕಂದ್ರೆ ಮಕ್ಕಳು ದುರುಪಯೋಗ ತಗೋಬಾರ್ದು, ಮಾಡಬಾರ್ದು, ಮಾಡ್ಲಿಕ್ಕೆ ಯಾವುದೇ ಹೌದು ಸರ್, ಹೌದು ಸರ್. ಈ ಥರ ಅಂದರೆ ಸರ್ ಇಲ್ಲಿ ಇದ್ರ ಬದಲು ಸರ್ ನಾವು ಸ್ಟ್ರಿಕ್ಟ್ ಆಗಿ ಸರ್ ಸರ್ಕಾರಕ್ಕೆ ಲೆಟರ್ ಇವತ್ತು ಮನೆ ಕೊಡ್ತೇವೆ ಸರ್. ನಾವು ಏನಂತೇಳಿ ಸರ್, ಮಕ್ಕಳು ದುರುಪಯೋಗ ತಗೋತಾ ಇದೆ ಸರ್ ಅಂತ. ಆಮೇಲೆ ಮಕ್ಕಳಿಗೊಂದು ಮಿಸ್ಯೂಸ್ ಮಾಡೋದು. ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಕರೆದು ಸರ್, ಈ ಒಂದು ಮೆಸೇಜ್ ಹಾಕ್ಯ ಸರ್, ಏನು ತಕ್ಷಣ ಮೀಟಿಂಗ್ ಐತಿ ಬರೀ ಅಂತ ಮೀಟಿಂಗ್ ನೀನು ಹಾಕ್ಯ ಸರ್. ವಿಷಯ ಹೇಳಂಗಿಲ್ಲ ಅವ್ರು. ವಾಟ್ಸಪ್ ಗ್ರೂಪ್ ಐತಿ ಸರ್, ಅವ್ರು ಪೇರೆಂಟ್ಸ್ ಗ್ರೂಪ್ ಹಾಕ್ಯ ಸರ್, ಈ ಥರ ಒಂದು ಮೀಟಿಂಗ್ ಐತಿ, ನೀವು ಅರ್ಜೆಂಟ್ ಬಂದ ತಕ್ಷಣ ಇದೆಲ್ಲ ಸ್ಟಾರ್ಟ್ ಸರ್. ಸೊ ಸರ್ ಏನಾಗಿದೆ, ಸರ್ಕಾರದವರು ಎಲ್ಲ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅವರು ಶಾಲೆಯನ್ನು ನೀವು ಮೊದಲು ಸ್ಥಳಕ್ಕೆ ಶಿಫ್ಟ್ ಮಾಡೋದು ಆದೇಶ ಮಾಡ್ಯಾರ ಸರ್. ಆಮೇಲೆ ಸರ್ ಅವ್ರ ಸ್ಕೂಲ್ ಹೆಸರಿರೋದು ಇಂಡಿಯನ್ ರಾಯಲ್ ಅಕಾಡೆಮಿ ಸ್ಕೂಲ್ ಕುಡ್ಚಿ ಅಂತೀವಿ ಸರ್. ಇವಾಗ ಏನು ಮಾಡ್ತಾರೆ ಸರ್, ಜ್ಞಾನ ಜ್ಯೋತಿ ಜ್ಞಾನದೀಪ ಎಜುಕೇಷನ್ ಸೊಸೈಟಿ ಅಂತ ಹೈಕೋರ್ಟ್ನಾಗ ಅಲ್ಲಿ ಶಿಫ್ಟ್ ಮಾಡಬಾರ್ದು ಅಂತಂದ್ರೆ ಈ ಶಿಫ್ಟಿಂಗ್ ಅಷ್ಟೇ ಸ್ಟೇ ಇದೆ ಸರ್. ಶಿಫ್ಟಿಂಗ್ ಸಲ ಸ್ಟೇ ಆದಾಗ ನಾವು ಅದು ಕೋರ್ಟ್ನಲ್ಲಿ ನಾವು ಇದನ್ನು ಮಾಡ್ತೀವಿ ಸರ್. ಒಂದು ಸರ್. ಎರಡನೇ ಸರಿ ಈಗ ರಸ್ತೆ ಬದಲಿ ತಮಗೆ ಒಂದು 2 ನಿಮಿಷ ಕ್ಲಿಯರ್ ಮಾಡಿದೆ. ಆ ರಸ್ತೆ ಇದೆಯಲ್ಲ ಸರ್, ಆ ರಸ್ತೆದು ನಮ್ಮದು ಅಲ್ಲ, ಶಾಲೆಯವ್ರದ್ದು ಅಲ್ಲ ಸರ್, ಒಬ್ಬರು ಖಾಸಗಿ ಜಮೀನು ಸರ್ ಅದು. ಆ ಖಾಸಗಿ ಜಮೀನು ಮೇಲೆ ನಮಗೂ ಹಕ್ಕಿಲ್ಲ, ಶಾಲೆಯವ್ರಿಗೂ ಹಕ್ಕಿಲ್ಲ ಸರ್. ನೀವು ಆ ಮಂದಿ ಧಮಕಿ ಹಾಕೋ ಸಲುವಾಗಿ ನೀವು ಮಕ್ಕಳು ತಂದು ಆ ರಸ್ತೆಗೆ ಕೂಡಿಸ್ತಾರೆ ಸರ್. ಆ ಮಾಲಕರದವ್ರು ರಿಕ್ವೆಸ್ಟ್ ಮಾಡ್ಬೇಕು ಸರ್, ನಮ್ಗೆ ಶಾಲೆಗೆ ಅನುಕೂಲಕ್ಕೆ ಸಲುವಾಗಿ ನಮಗೆ ಜಾಗ ಕೊಡ್ರಿ ಅಂತ ಕೇಳಬೇಕು. ಆಮೇಲೆ ಅವ್ರಿಗೆ ಅನುಕೂಲ ಇದ್ರೆ ಅವ್ರು ಕೊಡ್ಬೇಕು ಸರ್. ಅದರ್ವೈಸು ಆ ಜಮೀನು ಮಾಲಕದ ಅವ್ರ ಮ್ಯಾಗ ಒತ್ತಾಯಪೂರ್ವಕ ಮಾಡಿ ಮಕ್ಕಳನ್ನ ಎತ್ತಿ ಕಟ್ಟಿ ನೀವು ರಸ್ತೆ ಕೊಡುತ್ತಂದ್ರೆ ಹೆಂಗೆ ಸಾಧಿಸ್ತದೆ? ಇದು ಕಾನೂನು ಬಾಹಿರ. ಭಾರತೀಯ ಅಂತ ಹೇಳಿ ಆಡಳಿತ ಮಂಡಳಿ ಸಾಮಾಜಿಕ ಜಾಲತಾಣಗಳೇ ಎಸ್ ಸರ್. ಈ ರೀತಿಯಾಗಿ ಕಳೆದ 10 ವರ್ಷಗಳಿಂದ ಸಹ ನಮ್ಮ ಮೇಲೆ ದಬ್ಬಾಳಿಕೆ ಆಗೈತಿ. ಆಮೇಲೆ ಅಂತ ಪಾಲಕರಾಗಿರ್ಬೋದು, ಆಮೇಲೆ ಏನ್ ಮಕ್ಕಳಂದ್ರೆ ಯಾರು ನೀವು ಉರಿ ಮಾಡ್ಕೋಬೇಡ್ರಿ, ಅವರೊಂದು ಹಾಸ್ಪಿಟಲ್ ಬೆಡ್ ಮೇಲೆ ಮಾಡ್ತಾರೆ ಸರ್. ಸೊ ಅಂತಂದ್ರೆ ಅವ್ರ ಮೇಲೆ ಏನಾದ್ರು ಹಲ್ಲೆ ಆಗಿತ್ತ ಸರ್? ನೋಡ್ರಿ, ಇಲ್ಲಿ ಏನಾಗಿದೆ ಸರ್, ಅಲ್ಲಿ 2 ವರ್ಷ ಮುಂಚೆ ಒಂದು ಜಗಳ ಆಗಿದೆ ಸರ್, ಇಲ್ಲಂತಲ್ಲ. ಏನಂತೇಳಿ ಈ ಒತ್ತಾಯಪೂರ್ವಕ ಮಾಲಕರ ಮೇಲೆ ದಣಿಗೆ ಮಾಡಿ ರಸ್ತೆ ಬಿಡೋಸ್ಕೊಳ್ಳಿ ಸರ್. ಅಲ್ಲಿ ರಸ್ತೆ ಬಿಡಾಕ ಅವ್ರು ಬಿಟ್ಟಿಲ್ಲ. 2 ಜಗಳಾಡಿ 2 ಮೇಲೆ ಕೌಂಟರ್ ಕೇಸ್ ಇದಾವೆ ಸರ್. ಫಾದರ್ ಮ್ಯಾಗ FIR ಐತಿ, ಫಾದರ್ ಅವ್ರ ಮ್ಯಾಗ ಮಾಡ್ಯಾರ, ಯಾರು ಜಮೀನು ಇದು ಮಾಡ್ಯಾರ ಸರ್. ಅದಕ್ಕೆ ಫ್ಯಾಕ್ಟ್ರಿಗೆ ಏನೂ ಸಂಬಂಧ ಇಲ್ಲ ಸರ್. ಇದು ಅದನ್ನ ತಂದು ಫ್ಯಾಕ್ಟ್ರಿ ಮ್ಯಾಗ ಹಾಕ್ತಾರೆ ಸರ್. ಏನಾಗಿದೆ ಇದ್ರೊಳಗೆ ಏನು ಉದ್ದೇಶ ಅಷ್ಟೇ ಸರ್. ಇದರಲ್ಲಿ ಅವ್ನು ರಾಜಕೀಯ ಮಾಡ್ತಾರೆ ಸರ್. ಫಾದರ್ ಇದ್ದವ್ರು ರಾಜಕೀಯ, ಅವರು ಶಾಲೆ ಸಲುವಾಗಿ ಬಂದಿಲ್ಲ ಸರ್. ಪೂರ್ತಿ ದುರುದ್ದೇಶದಿಂದ ಮಾಡ್ತಾರೆ ಸರ್ ಅವರು ಸರ್. ನಾ ಏನು ಹಾಕತ್ತೇನೆ ತಮ್ಮೆಲ್ಲ ಮಾಧ್ಯಮ ನನ್ನ ಮನವಿ ಸರ್, ವಿನಂತಿ ಇದೆ, ಭಾಳ ಹಂಬಲ್ ರಿಕ್ವೆಸ್ಟ್ ಇತ್ತು ಸರ್. ಫಸ್ಟ್ ಪೈಲಾಗ ಅವ್ರು ಸ್ಕೂಲ್ ನಡ್ಸಕ್ಕೆ ಅವ್ರು ತೊಗೊಂಡ್ರ ಸರ್ ಅನುಮತಿ, ಆ ಸರ್ಟಿಫಿಕೇಟ್ ತಮ್ಮ ಮುಂದೆ ಡಿಸ್ಕ್ಲೋಸ್ ಮಾಡ್ಬೇಕು ಸರ್. ಅದರಲ್ಲಿ ಕ್ಲಿಯರ್ ಇದೆ ಸರ್, ಪಠಾಣ ಬಿಲ್ಡಿಂಗ್ ಅಂತ ಕ್ಲಿಯರ್ ಇದೆ ಸರ್. ಅದನ್ನ ಎಲ್ಲೂ ಕೊಡ್ತಾ ಇಲ್ಲ, ಸರ್ಕಾರಕ್ಕೆ ಎಲ್ಲೂ ಕೊಡ್ತಾ ಇಲ್ಲ ಸರ್ ಅವರು. ಅದಕ್ಕೆ BO ರಿಪೋರ್ಟ್ ಆಗ್ಯಾರ ಸರ್, ಈ ಶಾಲೆ ಮೊದಲಿಂದ ಪಠಾಣ ಬಿಲ್ಡಿಂಗ್ ಆಗಿತ್ತು ಅಂತ DDPI ರಿಪೋರ್ಟ್ ಆಗ್ಯದ. DDPI ಸರ್ಕಾರಕ್ಕೆ ಬರ್ತಾರೆ ಸರ್. ಸೊ ಇವಾಗ ಮುನ್ಸಿಪಾಲ್ಟಿ ಅವ್ರು ಸಹಿತ ಅವ್ರಿಗೆ ಕ್ಲಿಯರ್ ಮುನ್ಸಿಪಾಲ್ಟಿ ಲೆಟ್ರ್ ತಮಗೆಲ್ಲ ಕೊಡ್ತೇನೆ ಸರ್. ನಾವು ಯಾವುದೋ ಅನುಮತಿ ಕೊಟ್ಟಲಿ ಕಟ್ಟಬೇಕಂತ ಸರ್. ಇಲ್ಲಿಗಲ್ ಜಾಗ ತೊಗೊಂಡು ಬಫರ್ ಝೋನ್ದಾಗ ಸರ್ ಇಲ್ಲಿಗಲ್ ಬಿಲ್ಡಿಂಗ್ ಕಟ್ಟಿ ಸರ್ ಇಲಾಖೆ ಭಾಗಿ ಆಗ್ಯಾರ ಅಂತ ಅನ್ನಂಗಿಲ್ಲ ಸರ್. ಇಲಾಖೆ ನಜರಿ ತರುದ ಸರ್. ಶಾಲಿಗೆ ಬರೋದು ಸರ್. ಹಾಂ ಸರ್, ಹಾಕ್ತಾರೆ.